ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮೂಡಾ ಹಗರಣದ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ಪ್ರಾರಂಭ ಆದ ಕೂಡಲೇ ದೂರು ಕೊಟ್ಟಂತ ಸ್ನೇಹಮಯಿ ಕೃಷ್ಣ ತಮ್ಮ ಅಸಮಾಧಾನವನ್ನ ತೋರಿಸಿದ್ರು. ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿದೆ, ಮುಖ್ಯಮಂತ್ರಿಗಳ ಹಿಡಿತದಲ್ಲಿದೆ. ಮೂಡಾ ಹಗರಣದ ತನಿಖೆ ಪಾರದರ್ಶಕವಾಗಿ ನಡೆಯೋದಿಲ್ಲ, ಇಲ್ಲಿ ನ್ಯಾಯ ಸಿಗೋ ಬಗ್ಗೆ ನಂಬಿಕೆ ಇಲ್ಲ, ದಯವಿಟ್ಟು ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಹೀಗಂತ ಸ್ನೇಹಮಯಿ ಕೃಷ್ಣ ತುಂಬಾ ಒತ್ತಾಯ ಮಾಡಿದ್ರು. ಇಡಿಗೆ ಪತ್ರವನ್ನ ಕೂಡ ಬರೆದಿದ್ರು. ಸಿಬಿಐಗೆ ಒಪ್ಪಿಸಿ ಅಂತ ನ್ಯಾಯಾಲಯದ ಮುಂದೆ ಬೇಡಿಕೆ ಕೂಡ ಸಲ್ಲಿಸಿದ್ರು. ಅಫ್ಕೋರ್ಸ್ ಇಡಿ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಾಗಿದೆ, ಸಿಬಿಐ ಕೂಡ ಬರುವಂಥ ಸಾಧ್ಯತೆ ಇದೆ. ಆದರೆ ಲೋಕಾಯುಕ್ತದ ಬಗ್ಗೆ ಕೃಷ್ಣ ಅವರಿಗೆ ಇದ್ದಂಥ ಅನುಮಾನಕ್ಕೆ ಇನ್ನಷ್ಟು ಪುಷ್ಟಿ ಸಿಗೋ ಸೂಚನೆ ಕಾಣ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರ ನಿರೀಕ್ಷೆ ಹಾಗೆ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಗುವಂಥ ಚಾನ್ಸಸ್ ಗೋಚರ ಆಗ್ತಾ ಇದೆ. ವೀಕ್ಷಕರೇ, ಸ್ಟಾರ್ ಆಫ್ ಮೈಸೂರು ಅನ್ನುವಂಥ ನ್ಯೂಸ್ ವೆಬ್ಸೈಟ್ನಲ್ಲಿ ಒಂದು ಮಹತ್ವದ ಸುದ್ದಿ ಪ್ರಕಟ ಆಗಿದೆ. ಕಳೆದ 2 ತಿಂಗಳಿಂದ ನಡೀತಾ ಇದ್ದಂಥ ಲೋಕಾಯುಕ್ತ ತನಿಖೆಯ ಪ್ರಾಥಮಿಕ ಹಂತ ಮುಕ್ತಾಯ ಆಗಿದೆಯಂತೆ. ಲೋಕಾಯುಕ್ತ ಅಧಿಕಾರಿಗಳು ಈಗ ತಮ್ಮ ವರದಿಯನ್ನ ಸೀನಿಯರ್ ಆಫೀಸರ್ಸ್ಗೆ ಸಲ್ಲಿಕೆ ಕೂಡ ಮಾಡಿದಾರಂತೆ. ಈ ವರದಿಯ ಹೈಲೈಟ್ಸ್ ಏನಂದ್ರೆ, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರದು ಯಾವುದೇ ಪಾತ್ರ ಇಲ್ಲ ಅಂತೆ, ಅವರಿಗೂ ಮೂಡಾಗೂ ಯಾವ ಸಂಬಂಧ ಕೂಡ ಇಲ್ಲಂತೆ. ಹೀಗಂತ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಲೋಕಾಯುಕ್ತ ಆಫೀಸರ್ಸ್ ಸಿದ್ದರಾಮಯ್ಯ ಮತ್ತು ಪಾರ್ವತಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರಂತೆ. ಲೋಕಾಯುಕ್ತ ಅಧಿಕಾರಿಗಳು ಪಾರ್ವತಿ ಅವರನ್ನ ಗುಪ್ತ ಸ್ಥಳದಲ್ಲಿ ಕೇವಲ 3 ಗಂಟೆಗಳ ಕಾಲ ರಹಸ್ಯವಾಗಿ ತನಿಖೆ ಮಾಡಿದಾಗಲೇ ಇದರ ಫಲಿತಾಂಶ ಎಲ್ಲರಿಗೂ ಗೊತ್ತಾಗಿತ್ತು. ಸಿದ್ದರಾಮಯ್ಯನವರು ಕಳೆದ ವಾರ 10 ಗಂಟೆಗೆ ಹೋಗಿ 12 ಗಂಟೆ ಒಳಗೆ ಲೋಕಾಯುಕ್ತ ತನಿಖೆ ಮುಗಿಸಿ ನಗ್ನಗ್ತಾ ಹೊರಗೆ ಬಂದಾಗ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿತ್ತು ಲೋಕಾಯುಕ್ತ ತನಿಖೆ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಅಂತ. ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಪಾರ್ವತಿ ಅವರನ್ನ ವಿಚಾರಣೆಗೆ ಕರೆಯೋದಕ್ಕೆ 1 ತಿಂಗಳಿಗಿಂತ ಹೆಚ್ಚು ಟೈಮ್ ತಗೊಂಡಾಗಲೇ ಅರ್ಥ ಆಗಿತ್ತು ಇದು ಸಿದ್ದರಾಮಯ್ಯನವರ ನಿರ್ದೇಶನದ ಪ್ರಕಾರ ನಡೀತಾ ಇರುವಂತಹ ತನಿಖೆ ಅಂತ. ಅದು ಈಗ ಸಾಬೀತಾಗಿದೆ ಅಂತ ಹೇಳಬಹುದಾ? ವೀಕ್ಷಕರೇ, ಬೇಸರದ ವಿಷಯ ಏನಂದ್ರೆ, ಸಿದ್ದರಾಮಯ್ಯ ಆ್ಯಂಡ್ ಫ್ಯಾಮಿಲಿಯನ್ನ ಉಳಿಸೋದಕ್ಕೆ ಇಲ್ಲಿ ಬಲಿಯಾಗ್ತಿರೋದು ಒನ್ಸ್ ಅಗೇನ್ ಮೂಡಾ ಅಧಿಕಾರಿಗಳು. ತಮ್ಮ ತಪ್ಪುಗಳನ್ನು ಅಧಿಕಾರಿಗಳ ಮೇಲೆ ಎತ್ತಿ ಹಾಕುವುದು ಸಿದ್ದರಾಮಯ್ಯನವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದೇ ಹಾದಿಯಲ್ಲಿ ಈಗ ಮೂಡಾ ಹಗರಣದಲ್ಲೂ ಇನ್ನಷ್ಟು ಅಧಿಕಾರಿಗಳ ಬಲಿಯಾಗೋದು ಕನ್ಫರ್ಮ್. ಸ್ಟಾರ್ ಆಫ್ ಮೈಸೂರು ನೀಡಿರುವಂತಹ ವರದಿಯಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ. 14 ಸೈಟ್ಗಳ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರ ಪಾತ್ರನೇ ಇಲ್ವಂತೆ. ಮೂಡಾ ಅಧಿಕಾರಿಗಳು ಮಾಡಿರುವಂತಹ ದೊಡ್ಡ ತಪ್ಪುಗಳಿಂದ, ಲೋಪಗಳಿಂದ ಸೈಟ್ ಹಂಚಿಕೆಯಲ್ಲಿ ಎಡವಟ್ಟುಗಳು ಆಗಿದೆಯಂತೆ. ಕಳೆದ 2 ತಿಂಗಳಿಂದ ನಡೆದಿರುವಂತಹ ತನಿಖೆಯಿಂದ ಲೋಕಾಯುಕ್ತ SP ಉದೇಶ್ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರಂತೆ. 50-50 ಅನುಪಾತದಲ್ಲಿ ಸೈಟ್ ಹಂಚುವಾಗ ಅಧಿಕಾರಿಗಳಿಂದ ಲೋಪ ಆಗಿದೆ, ಸಿದ್ದರಾಮಯ್ಯ ಆಗಲಿ ಪಾರ್ವತಿ ಆಗಲಿ ಇದರಲ್ಲಿ ಅಮಾಯಕರು ಅನ್ನುವಂಥ ರಿಪೋರ್ಟ್ ಕೊಟ್ಟಿದ್ದಾರಂತೆ SP ಉದೇಶ್ ಅವರು. ಈ ವರದಿಯನ್ನು ಉದೇಶ್ ಅವರು ಲೋಕಾಯುಕ್ತ IGP ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ಈಗಾಗಲೇ ಸಬ್ಮಿಟ್ ಮಾಡಿದಾರಂತೆ. ಸೀನಿಯರ್ ಆಫೀಸರ್ಸ್ ಒಂದ್ಸಲ ರಿವ್ಯೂ ಮಾಡಿದ ಮೇಲೆ ಇದನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರಂತೆ. ವೀಕ್ಷಕರೇ, ಸಿದ್ದರಾಮಯ್ಯ ಮತ್ತು ಪಾರ್ವತಿ ಅವರನ್ನ ವಿಚಾರಣೆ ಮಾಡಿದ ರೀತಿ ಹೇಗಿತ್ತು, ಏನೇನು ಪ್ರಶ್ನೆ ಕೇಳಿದ್ರು ಎಲ್ಲದರ ಬಗ್ಗೆ ನಾವು ಲಾಸ್ಟ್ ವೀಕಲ್ಲೇ ಡೀಟೇಲ್ ಆಗಿ ಪ್ರೋಗ್ರಾಮ್ ಮಾಡಿದ್ವಿ. ಸಿದ್ದರಾಮಯ್ಯನವರನ್ನ ವಿಚಾರಣೆ ಮಾಡೋ ಫಾರ್ಮಾಲಿಟಿ ಮುಗಿಸ್ತಾ ಇದ್ದ ಹಾಗೆ ಉದೇಶ್ ಅವರು ವರದಿ ಸಲ್ಲಿಸಿದಾರಂದ್ರೆ ಈ ತನಿಖೆ ಹಾದಿ ನಿಮಗೆ ಅರ್ಥ ಆಗಿರಬಹುದು. ವಿಶೇಷ ಏನಂದ್ರೆ, ಈ ಪ್ರಕರಣದಲ್ಲಿ ಇನ್ನೂ ಕೂಡ ನಟೇಶ್ ಮತ್ತು ದಿನೇಶ್ ಕುಮಾರ್ ಅವರ ತನಿಖೆ ನಡೆದೇ ಇಲ್ಲ. ಇಡಿ ಆಫೀಸರ್ಸ್ ಈಗಾಗಲೇ ದಿನೇಶ್ ಕುಮಾರ್ ಮತ್ತು ನಟೇಶ್ ಅವರ ತನಿಖೆ ಮಾಡಿದ್ದಾರೆ. ಆದರೆ ಲೋಕಾಯುಕ್ತ ಮಾತ್ರ ಅವರ ತನಿಖೆ ನಡೆಸಲೇ ಇಲ್ಲ, ಪರ್ಮಿಷನ್ ಸಿಕ್ಕಿಲ್ಲ ಅಂತ ಕಾಯ್ತಾ ಕೂತಿದ್ದಾರೆ. ಮೂಡಾ ಅಧಿಕಾರಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಯಾಕಿನ್ನೂ ವಿಚಾರಣೆ ಮಾಡಿಲ್ಲ, ಯಾಕೆ ಅವರನ್ನ ವಿಚಾರಣೆ ಮಾಡೋ ಮೊದಲೇ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವಾ? ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಇನ್ನೂ ತುಂಬಾ ವಿಚಾರ ಇತ್ತು, ಆದ್ರೂ ಗಡಿಬಿಡಿಲಿ ವರದಿ ಕೊಟ್ಟಿರೋದು ಯಾಕೆ? ಸಿದ್ದರಾಮಯ್ಯ ಕಡೆಯಿಂದ ಒತ್ತಡ ಇತ್ತಾ? ಸಂಪುಟ ಪುನರಚನೆ ಆಗೋಕ್ಕೂ ಮೊದಲು ಈ ಕೇಸಲ್ಲಿ ಕ್ಲೀನ್ ಚಿಟ್ ತಗೊಳ್ಳೇಬೇಕು ಅಂತ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ರ? ಅಧಿಕಾರಿಗಳು ಬೈ ಚಾನ್ಸ್ ಬಾಯ್ ಬಿಟ್ರೆ ಆಗ ಕ್ಲೀನ್ ಚಿಟ್ ತಗೊಳ್ಳೋದು ಕಷ್ಟ ಆಗತ್ತೆ ಅಂತ ಅವರ ತನಿಖೆ ಮಾಡೋಕ್ಕೂ ಮೊದಲೇ ರಿಪೋರ್ಟ್ ರೆಡಿ ಮಾಡಿಸಿದ್ರ? ಸಿದ್ದರಾಮಯ್ಯನವರಿಗೆ ಇದರಲ್ಲಿ ಕ್ಲೀನ್ ಚಿಟ್ ಸಿಕ್ಕರೆ ಅದರ ಅರ್ಥ ಸಿದ್ದರಾಮಯ್ಯ ಕುಟುಂಬದಿಂದ ತಪ್ಪಾಗಿಲ್ಲ ಅಂತನಾ?
ಅಲ್ಲ, ಸಿದ್ದು ಮಾಡಿರೋ ತಪ್ಪಿಗೆ ಸಾಕ್ಷಿ ಸಿಕ್ಕಿಲ್ಲ ಅಂತ ಅರ್ಥ. ಇದನ್ನ ನಾನು ಹೇಳ್ತಾ ಇರೋದಲ್ಲಪ್ಪ, ಸಿದ್ದರಾಮಯ್ಯ ಅವರೇ ಹೇಳ್ತಾ ಇರೋದು. ಒಂದು ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ, ತಪ್ಪಾಗಿರ್ತದೆ, ಪ್ರೂವ್ ಆಗಿರಲ್ಲ. ನಾನು ಲಾಯರ್ ಆಗಿದ್ದವನು, ಗೊತ್ತಾಯ್ತಾ? ಅನೇಕ ಕೇಸ್ಗಳು ಅಕ್ಯೂಟ್ ಆಗ್ತವೆ. ಯಾಕೆ ಅಕ್ಯೂಟ್ ಆಗ್ತವೆ? ಫಾರ್ ವಾಂಟ್ ಆಫ್ ಎವಿಡೆನ್ಸ್. ಯಾಕಂದ್ರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಇದರಲ್ಲಿ ಜುರಿಸ್ಪ್ರುಡೆನ್ಸ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್. ಏನಂತ ಹೇಳಿದಾರೆ? ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್, ನಾಟ್ ಟು ದಿ ಕಂಪ್ಲೇನೆಂಟ್. ಗೊತ್ತಾಯ್ತಾ? ದಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. 40% ಕಮಿಷನ್ ಆರೋಪ ಸುಳ್ಳು ಅಂತ ಪ್ರೂವ್ ಆಗಿರೋ ಹೊತ್ತಲ್ಲಿ ಸಿದ್ದು ಇದೇ ತರಹದ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದು ಅವರಿಗೂ ಅಪ್ಲೈ ಆಗುತ್ತೆ. 14 ಸೈಟ್ಗಳ ಅಕ್ರಮ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಅವರ ಪಾತ್ರನೇ ಇಲ್ಲ ಅಂದ್ರೆ ಇದನ್ನ ಜೆನ್ಯೂನ್ ವರದಿ ಅಂತ ಯಾರಾದ್ರೂ ನಂಬ್ತಾರಾ? ಜಮೀನ್ ಗಿಫ್ಟ್ ಬಂದಿದ್ದು ಹೌದು, ಡಿನೋಟಿಫಿಕೇಶನ್ ಆದಾಗ ಪರಿಹಾರ ರೂಪದಲ್ಲಿ 50-50 ಅನುಪಾತದಲ್ಲಿ 14 ಸೈಟ್ ಅಲಾಟ್ ಆಗಿರೋದು ಹೌದು, ವಿಜಯನಗರದಲ್ಲಿ ಬದಲಿ ನಿವೇಶನ ಬೇಕು ಅಂತ ಕೇಳಿದ್ದು ಹೌದು, ಜಮೀನು ಪತ್ರಗಳಲ್ಲಿ ಮುಡಾ ಜೊತೆ ನಡೆದಂಥ ಪತ್ರ ವ್ಯವಹಾರದಲ್ಲಿ ಪಾರ್ವತಿಯವರ ಸಹಿ ಇರೋದು ಹೌದು, ಯತೀಂದ್ರ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಹಲವಾರು ಸಂದರ್ಭಗಳಲ್ಲಿ ಮುಡಾ ಮಂಡಳಿ ಭಾಗ ಆಗಿರೋದು ಹೌದು. ಹೀಗೆ ಸಾಲು ಸಾಲು ಘಟನೆ ಇದೆ. ಕೊನೆಯದಾಗಿ ಮುಡಾ 14 ಸೈಟ್ ವಾಪಸ್ ಕೊಟ್ಟಿರೋ ಘಟನೆಯಲ್ಲಿ ಇರೋದು ಕೂಡ ಪಾರ್ವತಿ ಸಿದ್ದರಾಮಯ್ಯನವರೇ. ಇಷ್ಟರ ನಂತರ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಅವರ ಪಾತ್ರನೇ ಇಲ್ಲ ಅಂತ ಹೇಗೆ ರಿಪೋರ್ಟ್ ಕೊಟ್ಟರು ಲೋಕಾಯುಕ್ತ SP ಉದೇಶ್ ಅವರು? ಸಿದ್ದರಾಮಯ್ಯನವರಿಂದ ಅಧಿಕಾರ ದುರುಪಯೋಗ ಆಗಿರೋದ್ರ ಬಗ್ಗೆ ಉದೇಶ್ ಅವರು ವಿಚಾರಣೆ ನಡೆಸೇ ಇಲ್ವಾ? ವೈಟ್ನರ್ ಅಲ್ಲಿ ಪತ್ರ ತಿದ್ದಿರೋದಾಗ್ಲಿ, ತಹಶೀಲ್ದಾರ್ ಅವರನ್ನ ಕೆಲಸಕ್ಕೆ ಬಳಸ್ಕೊಂಡಿರೋದಾಗ್ಲಿ ಸಣ್ಣ ಸಣ್ಣ ಸಾಕ್ಷಿ ಅಂತೂ ಅಲ್ಲ. ಇದೆಲ್ಲ ಇದ್ರೂ ಕೂಡ ಲೋಕಾಯುಕ್ತ ಹೇಗೆ ಕ್ಲೀನ್ ಚಿಟ್ ಕೊಡ್ತು? ಸ್ಟಾರ್ ಆಫ್ ಮೈಸೂರು ವರದಿಯಲ್ಲಿ ಸತ್ಯಾಂಶ ಇದೆಯಾ, ಅಥವಾ ವರದಿ ಹೀಗೆ ಇರುತ್ತೆ ಅಂತ ಸ್ಟಾರ್ ಆಫ್ ಮೈಸೂರು ಊಹೆ ಮಾಡಿದ್ಯಾ? ಲೋಕಾಯುಕ್ತ ವರದಿ ಅಧಿಕೃತವಾಗಿ ಹೊರಬರೋ ತನಕ ಏನನ್ನು ನಂಬೋಕ್ಕಾಗಲ್ಲ. ಆದರೂ ಲೋಕಾಯುಕ್ತ ಈ ಪ್ರಕರಣವನ್ನ ನಿಷ್ಪಕ್ಷಪಾತವಾಗಿ ಭಯ ಇಲ್ಲದೆ ತನಿಖೆ ಮಾಡುತ್ತೆ ಅನ್ನೋ ವಿಶ್ವಾಸ ಈಗ ಕಮ್ಮಿ ಆಗಿದೆ. ಆದಷ್ಟು ಬೇಗ CBI ಎಂಟ್ರಿ ಕೊಡಲೇಬೇಕಾಗುತ್ತೆ. ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.